ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ, ಆ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಷಯದ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಇದೆ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರಿ, ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 0.15% ಅಥವಾ 72 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಅಪ್ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಡೌನ್ ಆಗಿದೆ. ಬಟ್ ಲೋ ಇಂದ ಒಳ್ಳೆ ರಿಕವರಿ ಆಗಿದೆ ನೋಡಬಹುದು. 0.34% ಅಥವಾ ಅದಕ್ಕಿಂತ ಜಾಸ್ತಿ ರಿಕವರ್ ಆಗಿದೆ. ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಏನೋ ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.59% ಅಥವಾ 376 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಓವರ್ ಆಲ್ 376 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 666 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 569 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ನಿನ್ನೆ ಸ್ವಲ್ಪ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬರ್ತಾ ಇದೆ ನೋಡಬಹುದು. US ಇರಾನ್ ಎಡ್ಜ್ ಕ್ಲೋಸರ್ ಟು ಫ್ರೇಮ್ವರ್ಕ್ ಡೀಲ್ ಅಹೆಡ್ ಆಫ್ ಸೀಸ್ ಫೈರ್ ಡೆಡ್ ಲೈನ್. ಏನು 2 ವಾರಗಳ ಸೀಸ್ ಫೈರ್ ಅನೌನ್ಸ್ ಆಗಿತ್ತು, ಈಗ ಆ ಸಮಯ ಇನ್ನೇನು ಹತ್ರ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಮುಂಚೆ ಒಪ್ಪಂದ ಆದ್ರೆ ಬೆಟರ್ ಮಾರ್ಕೆಟ್ಗೂ ಕೂಡ ಎಕಾನಮೀಸ್ಗೂ ಕೂಡ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ, ಒಂದಷ್ಟು ಫ್ರೇಮ್ ವರ್ಕ್ ಆಗ್ತಿದೆ. ಅದರಲ್ಲಿ 2 ದೇಶಗಳು ಒಪ್ಕೊಳ್ಳೋ ಚಾನ್ಸಸ್ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ನೋಡೋಣ, ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ. ಅಮೆರಿಕ ಆಗ್ಲಿ ಅಥವಾ ಇರಾನ್ ಆಗ್ಲಿ ಅನೌನ್ಸ್ ಮಾಡಿರುವಂತದ್ದಲ್ಲ, ಕಾದು ನೋಡ್ಬೇಕಾಗತ್ತೆ ಯಾವ ರೀತಿ ಇರುತ್ತೆ ಈ ಒಪ್ಪಂದ ಅಂತ. ನಂತರ ಇರಾನ್ ಇಂದ ಒಂದು ಆಫರ್ ಬರ್ತಾ ಇದೆ ನೋಡಬಹುದು. ಇರಾನ್ ಆಫರ್ಸ್ ಪ್ರಪೋಸಲ್ ಅಲೋಯಿಂಗ್ ಶಿಪ್ಸ್ ಟು ಎಕ್ಸಿಟ್ ಓಮನ್ ಸೈಡ್ ಫಾರ್ಮೋಸ್ ಫ್ರೀ ಆಫ್ ಅಟ್ಯಾಕ್ ರಿಪೋರ್ಟ್. ಇದು ಕೂಡ ಅಷ್ಟೇ ರಿಪೋರ್ಟ್ ಮೂಲಕ ಬರ್ತಿರುವಂತಹ ಸುದ್ದಿ. ಇನ್ ಕೇಸ್ ಯಾವ್ದಾದ್ರು ಶಿಪ್ ಓಮನ್ ಕಡೆಯಿಂದ ಎಕ್ಸಿಟ್ ಆಗುತ್ತೆ ಅಂತಂದ್ರೆ ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಲ್ಲಿ ಅವುಗಳನ್ನ ನಾವು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಿದೆ. ಆ ಒಂದು ಪ್ರಪೋಸಲ್ ಅನ್ನ ಇಡ್ತಾ ಇದೆ ಅನ್ನೋಂತ ಸುದ್ದಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜಾನ ಗೊತ್ತಿಲ್ಲ, ಯಾಕಂದ್ರೆ ಇದು ಕೂಡ ರಿಪೋರ್ಟ್ಸ್ ಮೂಲಕ ಬರ್ತಾ ಇರುವಂತದ್ದು. ಇದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಾಗಿ. ಇನ್ನು ಇರಾನ್ ಆಯಿಲ್ ರಿಲೀಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. US ಟು ಹಾಲ್ಟ್ ಇರಾನ್ ಆಯಿಲ್ ರಿಲೀಫ್ ಟೈಟನ್ ಸ್ಯಾಂಕ್ಷನ್ಸ್ ಆಸ್ ಟ್ರಂಪ್ ರಾಂಪ್ಸ್ ಅಪ್ ಮ್ಯಾಕ್ಸಿಮಮ್ ಪ್ರೆಷರ್. ಇತ್ತೀಚೆಗೆ ಇರಾನ್ ನ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಲೀಫ್ ಕೊಟ್ಟಿದ್ರು. ಅಂದ್ರೆ ಏನಾದ್ರು ಶಿಪ್ ಗಳು ಸಮುದ್ರದಲ್ಲಿ ನಿಂತಿದ್ರೆ ಅಂತದನ್ನ ತಗೋಬಹುದು ಅಂತ. ಮತ್ತೆ ಈಗ ಆ ರಿಲೀಫ್ ಅನ್ನ ತೆಗೀತಿದ್ದಾರೆ, ಯಾಕಂದ್ರೆ ಪ್ರೆಷರ್ ಹಾಕ್ಬೇಕಲ್ಲ, ಆ ನಿಟ್ಟಿನಲ್ಲಿ ತೆಗೀತಿದ್ದಾರೆ. ಈ ಒಂದು ಸುದ್ದಿ ಕೂಡ ಬಂದಿದೆ. ಜೊತೆಗೆ ನೋಡಬಹುದು ಸ್ಕಾಟ್ ಬೆಸೆಂಟ್ ಸೇಸ್ US won't extend temporary sanctions waiver on Russian oil. ರಷ್ಯನ್ ಆಯಿಲ್ ನ ಮೇಲೆ ಇದ್ದಂತ ಸ್ಯಾಂಕ್ಷನ್ಸ್ ಅನ್ನ 30 ದಿನಗಳ ಮಟ್ಟಿಗೆ ತೆಗೆದಿದ್ರು ಈ ಹಿಂದೆ. ಮತ್ತೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡೋದಿಲ್ಲ, 30 ದಿನ ಆದ್ಮೇಲೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಅಂತದಕ್ಕಿಂತ ಮುಂಚೆಯಿಂದನೂ ತಗೊಳ್ತಾ ಇತ್ತು ಅಲ್ಲಿಂದ, ಈಗಲೂ ಏನು ಅಂತ ಡಿಫರೆನ್ಸ್ ಮಾಡಲ್ಲ ಅಂದ್ಕೊಳ್ತೀನಿ. ಏನೋ ಈ ಎಲ್ಲ ಸುದ್ದಿಗಳ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಅರೌಂಡ್ 95 ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇಂಡಿಯಾಗೆ ಸಂಬಂಧಪಟ್ಟಂತೆ IMF ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡೋದು. ಇಂಡಿಯಾ ಟು ಔಟ್ಪೇಸ್ ಗ್ಲೋಬಲ್ ಗ್ರೋತ್ ಡಿಸ್ಪೈಟ್ ಅನ್ಸರ್ಟನಿಟಿ ಸೇಸ್ IMF ಚೀಫ್ ಜಾರ್ಜಿವಾ. ಈ ಅನ್ಸರ್ಟನಿಟೀಸ್ ನಡುವೆ ಕೂಡ ಭಾರತ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಒಳ್ಳೆ ಗ್ರೋತ್ ಅನ್ನ ಕೊಡುವಂತಹ ದೇಶ ಅಂತ ಹೇಳಿದ್ದಾರೆ ಈ ವರ್ಷದಲ್ಲಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಾಜಾರ್ ಸ್ಟೈಲ್ ರಿಟೇಲ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ಈ ಹಿಂದೆ ಕಂಪನಿಯ ಒಂದು ವೇರ್ ಹೌಸ್ ಅಲ್ಲಿ ಬೆಂಕಿ ಅನಾಹುತ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 23 ಕೋಟಿ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬಜಾರ್ ಸ್ಟೈಲ್ ರಿಟೇಲ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ ಇಂಡಿಕ್ಯೂಬ್ ಸ್ಪೇಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜಾಪನೀಸ್ ಇ ಕಾಮರ್ಸ್ ಕಂಪನಿಯಿಂದ 52 ಕೋಟಿ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಈ ಕಾಂಟ್ರಾಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇಂಡಿಕ್ಯೂಬ್ ಸ್ಪೇಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿಗೆ, ಅಥವಾ ಈ ಕಾಂಟ್ರಾಕ್ಟ್ ಸಿಕ್ಕಿರೋದಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೆಂಗಳೂರಲ್ಲಿ 8.63 ಎಕರ್ ಲ್ಯಾಂಡ್ ಅಕ್ವೈರ್ ಮಾಡಿದೆ. ಅರೌಂಡ್ 7500 ಕೋಟಿ GDV ವ್ಯಾಲ್ಯೂ ಇರುವಂತಹ ಲ್ಯಾಂಡ್ ಅಂತ ಹೇಳಲಾಗ್ತಿದೆ. ಈ ಲ್ಯಾಂಡ್ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಏನು ಕಾನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 175 ಕೋಟಿ ಆರ್ಡರ್ ಸಿಕ್ಕಿದೆ.
ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾನ್ಕಾರನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ ಸೂರಜ್ ಎಸ್ಟೇಟ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ದಾದರ್ ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿದೆ. ಸುಮಾರು 100 crore ರೆವೆನ್ಯೂ ಕೆಪಾಸಿಟಿ ಇರುವಂತಹ ಲ್ಯಾಂಡ್ ಅಕ್ವಿಸಿಷನ್ ಅಂತ ಹೇಳಲಾಗ್ತಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸೂರಜ್ ಎಸ್ಟೇಟ್ ಡೆವಲಪರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ಇನ್ನು GHV ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 815 ಕೋಟಿ ಆರ್ಡರ್ ಸಿಕ್ಕಿದೆ. ಸಿವಿಲ್ ವರ್ಕ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ಸ್ ಇದು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. GHV ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಜಾನ್ ಕಾಕ್ರೆಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ JSW ಸ್ಟೀಲ್ ಇಂದ 300 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಅಂತ. ಇನ್ನು ನಿನ್ನೆ ಅನೌನ್ಸ್ ಆದಂತ ರಿಸಲ್ಟ್ ಗಳ ಕಡೆ ಬಂದ್ರೆ ತೇಜಸ್ ನೆಟ್ವರ್ಕ್ಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಕಂಪನಿ ರೆವಿನ್ಯೂ, ಬಟ್ ಇಯರ್ಲಿ 83% ಡೌನ್ ಇದೆ. ಇನ್ನು ಎಬಿಟ್ ಅಲ್ಲೂ ಕೂಡ ಅಷ್ಟೇ 134 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಲಾಸ್ಟ್ ಕ್ವಾರ್ಟರ್ಲಿ. ಈ ಸಲ 118 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ಸ್ವಲ್ಪ ಕಡಿಮೆ ಆಗಿದೆ ಲಾಸ್, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ 197% ಕಡಿಮೆ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಂತೂ ಲಾಸ್ ಇನ್ನೂ ಜಾಸ್ತಿ ಆಗಿದೆ, ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ. ತೇಜಸ್ ನೆಟ್ವರ್ಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಇವನ್ ಪ್ರೀವಿಯಸ್ ಕ್ವಾರ್ಟರ್ ಅಷ್ಟೇ, ಈ ಸಲನೂ ಅಷ್ಟೇ ರೆವೆನ್ಯೂ ವೈಸ್ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇನ್ನು ಲಾಸ್ ಜಾಸ್ತಿನೇ ಆಗಿದೆ ನೋಡಬಹುದು. ಇನ್ನು ರಿಲಯನ್ಸ್ ಗ್ರೂಪ್ ನ ಒಂದು ಕಂಪನಿ ಲೋಟಸ್ ಚಾಕೊಲೇಟ್ ನೋಡಬಹುದು. ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೇಲ್ಸ್ ಅಲ್ಲಿ. ಇನ್ನು ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಿಂದಿನ ಸಲ ಅಟ್ಲೀಸ್ಟ್ 14 ಲಕ್ಷ ಪ್ರಾಫಿಟ್ ಇತ್ತು, ಈ ಸಲ 4.5 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಲೋಟಸ್ ಚಾಕೊಲೇಟ್ ನಂಬರ್ ಅನ್ನ ನೋಡಿದ್ರೆ. ನಂತರ ICICI ಲೊಂಬಾರ್ಡ್ ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ರೆವೆನ್ಯೂ ನಲ್ಲಿ, ಇಯರ್ಲಿ 13% ಅಪ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 13% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ICICI ಲೊಂಬಾರ್ಡ್. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ಇನ್ನು HDB ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಏನು ಬಿಗ್ ಡಿಫರೆನ್ಸ್ ಮಾಡಿರೋ ಅಂತದಲ್ಲ, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಏನು ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತ ಹೇಳ್ಬೋದು HDB ಫೈನಾನ್ಷಿಯಲ್ ಸರ್ವಿಸಸ್. ಈ ಸ್ಟಾಕ್ ಅನ್ನು ಸಹ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ. ಅಲೋಕ್ ಇಂಡಸ್ಟ್ರೀಸ್ ಇದೆ, ಏಂಜಲ್ ಒನ್ ರಿಸಲ್ಟ್ ಇದೆ ಇವತ್ತು, ಕ್ರಿಸಿಲ್ ಇದೆ, HDFC AMC ಇದೆ, HDFC ಲೈಫ್ ಇದೆ, ರೋಸ್ ಲ್ಯಾಬ್ಸ್, SG ಫಿನ್ ರಿಸಲ್ಟ್ ಇದೆ, VST ಇಂಡಸ್ಟ್ರೀಸ್ ಇದೆ, ವಾರಿ ರಿನ್ಯೂವಬಲ್ಸ್ ಇದೆ, ವಿಪ್ರೋ ರಿಸಲ್ಟ್ ಇದೆ. ಈ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಅಂತ. ಎಸ್ಪೆಷಲಿ ಕಂಪನಿಗಳ Q4 ನಂಬರ್ಸ್ ಅನ್ನ ವಾಚ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿರೋ ಕಂಪನೀಸ್ ಹಾಗೂ ನೀವು ಇನ್ವೆಸ್ಟ್ ಮಾಡಿರುವಂತಹ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಸ್ಟಾಕ್ಗಳು, ಇವುಗಳ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಲೇಬೇಕು. ಅದರಿಂದಾನೇ ನಮಗೆ ಸಾಕಷ್ಟು ಇನ್ಪುಟ್ಸ್ ಸಿಗೋದು. ನೆಕ್ಸ್ಟ್ ನಮ್ಮ ಕಂಪನಿಗಳ ನಂಬರ್ಸ್ ಹೇಗ್ ಬರ್ಬೋದು ಅನ್ನೋದು ಕೂಡ ಒಂದು ಗೆಸ್ ಮಾಡಬಹುದಾಗಿರುತ್ತೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 50 ಪಾಯಿಂಟ್ಸ್ ಅಥವಾ 0.21% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈಯಲ್ಲಿ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹ್ಯಾಂಗ್ಸೆಂಗ್ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಇದೆ. ತೈವಾನ್ ವೇಟೆಡ್ 0.5% ಪಾಸಿಟಿವ್ ಇದೆ. ಕೋಸ್ಪಿ ಮೋರ್ ದನ್ 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಂಪೋಸಿಟ್ ಕೂಡ 0.5% ಪಾಸಿಟಿವ್ ಇದೆ. ಜಕಾರ್ತಾ ಕಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದು ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ. ಇವತ್ತು ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿವೆ. ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಇವತ್ತು ಕೂಡ ಗ್ಯಾಪ್ ಅಪ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಮ್ಯಾಟರ್ ಆಗುತ್ತೆ. ಈಗಾಗಲೇ ನಿನ್ನೆ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಕೂಡ ಅದೇ ರೀತಿ ರಿಕವರಿ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಚಾನ್ಸಸ್ ಅಂತೂ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಡೌ ಜೋನ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ಹಾಗೆ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇದೆ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಡಾಲರ್ ಇಂಡೆಕ್ಸ್ ಸ್ವಲ್ಪ ವೀಕ್ ಆಗಿದೆ. ಡಾಲರ್ ಇಂಡೆಕ್ಸ್ ವೀಕ್ ಆಗೋದು ಒಳ್ಳೆ ಸುದ್ದಿನೇ ಮಾರ್ಕೆಟ್ಸ್ಗೆ. 100 ಅಥವಾ 100 ಕ್ರಾಸ್ ಮಾಡಿದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಿರೋದನ್ನ ತೋರಿಸುತ್ತೆ. 100 ಒಳಗಡೆ ಇದ್ರೆ ವೀಕ್ನೆಸ್ ಅನ್ನ ತೋರಿಸುತ್ತೆ. ಡಾಲರ್ ವೀಕ್ ಆದಷ್ಟು ಗ್ಲೋಬಲ್ ಮಾರ್ಕೆಟ್ಸ್ಗೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮಂತ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ತುಂಬಾ ಒಳ್ಳೆ ಬೆಳವಣಿಗೆ ಆಗುತ್ತೆ. ಇನ್ನು INR ಕೂಡ ನಿನ್ನೆ ಸ್ವಲ್ಪ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.